ಚಿನ್ಮಯ್ ಕೃಷ್ಣದಾಸ್ ಪ್ರಭು ಅವರ ಬಂಧನವು ಮಾನವೀಯತೆ ಮೇಲೆ ನಡೆಸಿದ ದಾಳಿಯಾಗಿದ್ದು, ಮೂಲಭೂತವಾದಿಗಳ ಹಿಡಿತದಲ್ಲಿ ಸಿಲುಕಿರುವ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದಲ್ಲಿ ಹಿಂದೂಗಳ ಮೇಲೆ ದಾಳಿ ಹೆಚ್ಚುತ್ತಿದೆ. ಈ ವಿಚಾರದಲ್ಲಿ ವಿಶ್ವಸಂಸ್ಥೆ ಮಧ್ಯ ಪ್ರವೇಶಿಸಬೇಕು. ಹೌದು, ಹೀಗೆ ಹೇಳಿರುವುದು ನಮ್ಮ ದೇಶದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಬಾಂಗ್ಲಾದಲ್ಲಿ ಕೆಲ ತಿಂಗಳ ಹಿಂದೆ ಶೇಖ್ ಹಸೀನಾ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ರಚನೆಯಾದ ನಂತರ ಅಲ್ಲಿ ನಡೆಯುತ್ತಿರುವ ನಿರಂತರವಾದ ಹಿಂಸಾಚಾರ, ಅದರಲ್ಲೂ ಹಿಂದೂಗಳ ಮೇಲೆ, ಹಿಂದೂ ದೇವಾಲಯಗಳ ಮೇಲೆ ನಡೆಯುತ್ತಿರುವ ದಾಳಿಯಿಂದ ಅಲ್ಲಿನ 1.5 ಕೋಟಿಯಷ್ಟು ಹಿಂದೂಗಳು ನಲುಗಿ ಹೋಗಿದ್ದಾರೆ. ಹಾಗಾಗಿಯೇ ಈಗ ಭಾರತ ಅಲ್ಲಿನ ಹಿಂದೂಗಳ ಪರವಾಗಿ ಸೆಟೆದು ನಿಂತಿದೆ. ಇದಕ್ಕೆ ಸಾಕ್ಷಿಯಾಗಿಯೇ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ. ಅಷ್ಟಕ್ಕೂ ಹಲವು ತಿಂಗಳಿನಿಂದ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ತಾಂಡವವಾಗಿದ್ದು, ಹಿಂದೂಗಳ ಮೇಲೆ ಹಲ್ಲೆ ದಾಳಿಗಳು ನಡೆಯುತ್ತಿದ್ದು, ಈಗ ಅದು ಚಿನ್ಮಯ್ ಕೃಷ್ಣದಾಸ್ ಪ್ರಭು ಎನ್ನುವ ಇಸ್ಕಾನ್ ಪ್ರಚಾರಕನಾಗಿರುವ ಪ್ರಮುಖ ನಾಯಕನ ಬಂಧನದೊಂದಿಗೆ ಪರಾಕಾಷ್ಠೆಗೆ ಮುಟ್ಟಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಸನ್ಯಾಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ನಾಯಕ ಚಿನ್ಮಯಿ ಕೃಷ್ಣದಾಸ್ ಬ್ರಹ್ಮಚಾರಿ ಅವರನ್ನು ಬಂಧಿಸಲಾಗಿದೆ. ರಾಜಧಾನಿಯಿಂದ 300 ಕಿಲೋಮೀಟರ್ ದೂರದಲ್ಲಿರುವ ರಂಗಪುರದಲ್ಲಿ ಕೆಲ ದಿನಗಳ ಹಿಂದೆ ಹಿಂದೂ ಸಮುದಾಯದವರು ನಡೆಸಿದ ಪ್ರತಿಭಟನೆಗಳ ನಂತರ ಈ ಬಂಧನ ನಡೆದಿದೆ. ಚಿನ್ಮಯ್ ಕೃಷ್ಣದಾಸ್ರನ್ನು ಸಿನಿಮೀಯ ರೀತಿಯಲ್ಲಿ ಬಾಂಗ್ಲಾದ ಗುಪ್ತದಳ ಅಧಿಕಾರಿಗಳು ಬಂಧಿಸಿದ್ದಾರೆ. ಎಷ್ಟು ದಿನ ಕೇವಲ ಇಸ್ಕಾನ್ಗೆ, ಅದರಲ್ಲೂ ಬಾಂಗ್ಲಾದೇಶದ ಇಸ್ಕಾನ್ಗೆ ಸಂಬಂಧಿಸಿದಂತೆ ಮಾತ್ರ ಚಿರಪರಿಚಿತರಾಗಿದ್ದ ಚಿನ್ಮಯ್ ದಾಸ್ ಈಗ ಇಡೀ ಜಗತ್ತಿನ ಗಮನ ಸೆಳೆದಿದ್ದಾರೆ. ಅಲ್ಲಿನ 1.31 ಕೋಟಿ ಅಲ್ಪಸಂಖ್ಯಾತರ ಧ್ವನಿಯಾಗಿದ್ದ ಚಿನ್ಮಯ್ ದಾಸ್ರನ್ನ ದಮನಿಸಲು ಈಗ ಬಾಂಗ್ಲಾ ಸರ್ಕಾರ ನಿರ್ಧರಿಸಿದೆ. ಹೀಗಾಗಿಯೇ ಬಾಂಗ್ಲಾ ರಾಜಧಾನಿ ಢಾಕಾದ ಹಜರತ್ ಶಹಜಲಾಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮೊನ್ನೆ ಅವರು ಚಿತ್ತಗಾಂಗ್ಗೆ ಹೊರಡಬೇಕಿದ್ದ ವಿಮಾನವನ್ನು ಏರುವ ಸಮಯದಲ್ಲಿ ಮಫ್ತಿಯಲ್ಲಿದ್ದ ಹಲವು ಜನರು ಅವರನ್ನು ಸುತ್ತುವರೆದು ಬಂಧಿಸಿಬಿಟ್ಟಿದ್ರು. ಹೀಗೆ ಚಿನ್ಮಯ್ರನ್ನ ಬಂಧಿಸಿದ್ದು ಬೇರಾರೂ ಅಲ್ಲ, ಬಾಂಗ್ಲಾದ ಗೂಢಾಚಾರಿ ಪಡೆಯ ಅಧಿಕಾರಿಗಳು. ತಮ್ಮ ಬಂಧನದ ಸಮಯದಲ್ಲಿ ಚಿನ್ಮಯ್ ದಾಸ್ ಪ್ರತಿಕ್ರಿಯಿಸಿದ್ರು. ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದ ಅಧಿಕಾರಿಗಳು ಅವರನ್ನು ಬಂಧಿಸಿ ನಿಗೂಢ ಸ್ಥಳಕ್ಕೆ ಕರೆದೊಯ್ದರು. ಹೀಗೆ ಚಿನ್ಮಯ್ ದಾಸ್ ಬಂಧನವಾಗುತ್ತಿದ್ದಂತೆಯೇ ಇಡೀ ಜಗತ್ತಿನ ಗಮನವನ್ನು ಅದು ಸೆಳೆದಿದೆ. ಇಸ್ಕಾನ್ ಪ್ರತಿನಿಧಿ ರಾಧಾರಮಣ ದಾಸ್ ಅವರು ಚಿನ್ಮಯ್ ಕೃಷ್ಣ ದಾಸ್ ಬ್ರಹ್ಮಚಾರಿ ಬಂಧನದ ಬಗ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಅದರಲ್ಲೂ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರನ್ನು ಬಾಂಗ್ಲಾ ಪೊಲೀಸರು ಬಂಧಿಸಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಎಂಬ ಆಘಾತಕಾರಿ ಸುದ್ದಿ ನನಗೆ ತಲುಪಿದೆ. ದಯವಿಟ್ಟು ಗಮನಿಸಿ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಭಾರತೀಯ ಹೈಕಮಿಷನ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಅಷ್ಟಕ್ಕೂ ಚಿನ್ಮಯ್ ದಾಸ್ ಅವರನ್ನ ಬಂಧಿಸಿದ್ದೇಕೆ ಎಂದು ನೋಡುತ್ತಾದ್ರೆ, ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಗುರಿಯಾಗಿಸಿ ನಡೆಸುತ್ತಿದ್ದ ಹಿಂಸಾಚಾರ ವಿರೋಧಿಸಿ ಚಿನ್ಮಯ್ ದಾಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಇವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಾದ ನಂತರ ಈ ಬಂಧನ ನಡೆದಿದೆ. ಬಾಂಗ್ಲಾದೇಶದ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿದ ಆರೋಪವನ್ನ ಚಿನ್ಮಯ್ ದಾಸ್ ಎದುರಿಸಿದ್ದಾರೆ. ಸಮ್ಮಿಲಿತ ಸನಾತನಿ ಜಾಗರಣ ಜ್ಯೋತಿ ಎಂಬ ಹಿಂದೂ ಸಂಘಟನೆಯ ನಾಯಕ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರ ಜಾಮೀನು ಅರ್ಜಿಯನ್ನ ಬಾಂಗ್ಲಾದೇಶದ ನ್ಯಾಯಾಲಯ ವಜಾಗೊಳಿಸಿ ಅವರನ್ನ ಜೈಲಿಗೆ ಕಳುಹಿಸಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಹೋರಾಟ ನಡೆಸಿದ್ದ ಇಸ್ಕಾನ್ ಅರ್ಚಕ ಚಿನ್ಮಯಿ ಕೃಷ್ಣದಾಸ್ ಬ್ರಹ್ಮಚಾರಿ ಅವರನ್ನ ದೇಶದ್ರೋಹ ಆರೋಪದ ಮೇಲೆ ಢಾಕಾ ಪೊಲೀಸರು ಯುಎಸ್ ಸರ್ಕಾರದ ಸೂಚನೆ ಮೇರೆಗೆ ನಿಲ್ದಾಣದ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದುಕೊಂಡರು. ಬಳಿಕ ಪೊಲೀಸರು ಬಂಧಿಸಿದ್ದಾರೆ. ಬಳಿಕ ಅಜ್ಞಾತ ಸ್ಥಳದಲ್ಲಿ ಪೊಲೀಸರು ವಿಚಾರಣೆ ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಈ ವೇಳೆ ಜಾಮೀನು ನಿರಾಕರಣೆಯಾಗಿದೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪದಚ್ಯುತಿ ನಂತರದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ವಿರೋಧಿಸಿ ಚಿನ್ಮಯಿ ಪ್ರಭು ನೇತೃತ್ವದಲ್ಲಿ ಹೋರಾಟ ನಡೆದಿತ್ತು. ನವೆಂಬರ್ 22ರಂದು ರಂಗ್ಪುರದಲ್ಲಿ ಚಿನ್ಮಯ್ ಪ್ರಭು ನೇತೃತ್ವದಲ್ಲಿ ಹಿಂದೂ ಮುಖಂಡರು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ಭಾಗವ ಧ್ವಜವನ್ನು ಹಾರಿಸಿದರು. ಕೇಸರಿ ಧ್ವಜ ಹಾರಿಸಿದ್ದ ಚಿನ್ಮಯ್ ಪ್ರಭು ವಿರುದ್ಧ ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರ ದೇಶದ್ರೋಹ ಸೇರಿ 18 ಪ್ರಕರಣಗಳನ್ನು ದಾಖಲಿಸಿದೆ. ಚಿನ್ಮಯಿ ಅವರ ಸುಮಾರು 2,000 ಬೆಂಬಲಿಗರು ಹಾಗೂ ಭದ್ರತಾ ಪಡೆಗಳ ಮಧ್ಯೆ ಮಂಗಳವಾರ ಮಧ್ಯಾಹ್ನ ನ್ಯಾಯಾಲಯದ ಆವರಣದಲ್ಲಿ ಘರ್ಷಣೆ ನಡೆದಿತ್ತು. ಘಟನೆಯಲ್ಲಿ 10 ಮಂದಿ ಪೊಲೀಸರು ಸೇರಿ 37 ಮಂದಿ ಗಾಯಗೊಂಡಿದ್ದರು. ಬಾಂಗ್ಲಾ ಸೇನೆ ಹಾಗೂ ಬಾಂಗ್ಲಾದೇಶದ ಗಡಿಪಡೆಗಳು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಮಂಗಳವಾರ ರಾತ್ರಿ ವೇಳೆಗೆ ಘರ್ಷಣೆ ಹಾಗೂ ಹತ್ಯೆ ಪ್ರಕರಣಗಳಿಗೆ ಸಂಬಂಧಿಸಿ ಹಲವರನ್ನ ವಶಕ್ಕೆ ಪಡೆದುಕೊಂಡಿದ್ದರು. ನಾವು ಈ ದೇಶಕ್ಕೆ ಸೇರಿದವರು, ನಾವು ಈ ದೇಶದ ಅಥವಾ ಸರ್ಕಾರ ವಿರುದ್ಧ ಇಲ್ಲ.
ನಾವು ಸನಾತನಿಗಳು ಈ ದೇಶದ ಭಾಗವೇ ಆಗಿದ್ದೇವೆ. ದೇಶವನ್ನ ಸಂಕಷ್ಟಕ್ಕೆ ದೂಡುವ ಏನನ್ನೂ ನಾವು ಮಾಡೋದಿಲ್ಲ. ಜೊತೆಗೆ ದೇಶದ ಸೌಹಾರ್ದವನ್ನ ಹಾಳು ಮಾಡೋದಿಲ್ಲ. ನಮ್ಮ ಭಾವನೆಗಳನ್ನ ನಿಯಂತ್ರಿಸಿಕೊಂಡು ನಮ್ಮ ಭಾವನೆಯನ್ನೇ ಶಕ್ತಿ ಮಾಡಿಕೊಂಡು ಶಾಂತಿಯುತ ಪ್ರತಿಭಟನೆಯನ್ನ ನಡೆಸುತ್ತೇವೆ ಅಂತ ಚಿನ್ಮಯ್ ಕೃಷ್ಣದಾಸ್ ಅವರು ಹೇಳಿದ್ದಾರೆ. ಹಿಂದೂ ಸಮುದಾಯದ ಮುಖಂಡ ಎನ್ನುವ ಕಾರಣಕ್ಕೆ ಚಿನ್ಮಯ್ ಕೃಷ್ಣದಾಸ್ ಅವರನ್ನ ಬಂಧಿಸಿಲ್ಲ. ದೇಶದ್ರೋಹದ ಆರೋಪದಲ್ಲಿ ಬಂಧಿಸಲಾಗಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಯತ್ನವನ್ನ ಯಾರೇ ನಡೆಸಿದ್ರೂ ಅವರನ್ನ ಬಿಟ್ಟು ಬಿಡಲು ಸಾಧ್ಯವಿಲ್ಲ ಅಂತ ಆಸಿಫ್ ಮೊಹಮ್ಮದ್ ರವರು ಹೇಳಿದ್ದಾರೆ. ಹಿಂದೂಗಳ ಮೇಲಿನ ದಾಳಿ ಇಸ್ಕಾನ್ ಅರ್ಚಕ ಚಿನ್ಮಯಿ ಕೃಷ್ಣದಾಸ್ ಬ್ರಹ್ಮಚಾರಿ ಬಂಧನವಾಗುತ್ತಿದ್ದಂತೆ ಬಾಂಗ್ಲಾದೇಶದಲ್ಲಿ ಪ್ರಕ್ಷುಬ್ಧತೆ ಆರಂಭವಾಗಿದೆ. ಇದೀಗ ದೇಶದಲ್ಲಿ ಇಸ್ಕಾನ್ನ ನಿಷೇಧಿಸಬೇಕೆಂಬ ಕೂಗು ಬಾಂಗ್ಲಾದೇಶಿಯರಿಂದ ಕೇಳಿಬಂದಿದೆ. ಇದು ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಂಗ್ಲಾದೇಶದಲ್ಲಿ ಇಸ್ಕಾನ್ನ ನಿಷೇಧಿಸುವಂತೆ ಒತ್ತಾಯಿಸಿ ವಕೀಲರೊಬ್ಬರು ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಾಲಯ ಪರಿಗಣಿಸಿದೆ. ಈ ಸಂಬಂಧ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಹೇಗೆ ಸ್ಥಾಪಿತವಾಯಿತು ಎಂದು ನ್ಯಾಯಾಲಯ ಪ್ರಶ್ನಿಸಿದೆ. ಈ ವೇಳೆ ಬಾಂಗ್ಲಾ ಸರ್ಕಾರದ ಅಟಾರ್ನಿ ಜನರಲ್ ಎಂಡಿ ಅಸಾದುಜ್ಜಮಾನ್ ಉತ್ತರಿಸಿದ್ದ, ಇಸ್ಕಾನ್ ರಾಜಕೀಯ ಪಕ್ಷವಲ್ಲ, ಇದೊಂದು ಮೂಲಭೂತವಾದಿ ಸಂಘಟನೆಯಾಗಿದ್ದು ಸರ್ಕಾರ ಹೆಚ್ಚಿನ ವಿವರಗಳನ್ನು ಪರಿಶೀಲಿಸುತ್ತಿದೆ ಎಂದಿದ್ದಾರೆ. ಇಸ್ಕಾನ್ ಕುರಿತು ಸರ್ಕಾರದ ನಿಲುವು ಹಾಗೂ ದೇಶದ ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಕುರಿತು ವರದಿ ನೀಡುವಂತೆ ಅಟಾರ್ನಿ ಜನರಲ್ ಎಂಡಿ ಅಸಾದುಜ್ಜಮಾನ್ ಅವರಿಗೆ ನ್ಯಾಯಾಲಯ ಸೂಚಿಸಿದೆ. ಜೊತೆಗೆ ದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಯಾಗದಂತೆ ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಆದೇಶಿಸಿದೆ. ಬಾಂಗ್ಲಾ ತನ್ನ ನೀತಿಯನ್ನ ಬದಲಾಯಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಭಾರತದ ಜೊತೆಗೆ ಅದರ ಸಂಬಂಧ ಹದಗೆಡುವುದರಲ್ಲಿ ಸಂಶಯವಿಲ್ಲ. ಸ್ಪೆಷಲ್ ಡೆಸ್ಕ್ನಿಂದ ದಿವ್ಯಾ, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.